ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರತ್ಯೇಕವಾಗಿ ನಿರೀಕ್ಷೆಯ ವಾಕ್ಯಕ್ಕೆ ನಾನು ನಿಮ್ಮನ್ನೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯರೇ, ಪ್ರತಿನಿತ್ಯವೂ ದೇವರು ನಮ್ಮ ನಿರೀಕ್ಷೆಯನ್ನು ದೃಢಪಡಿಸುವಂಥ ದೇವರು ಆತನಾಗಿದ್ದಾನೆ. ಈ ಶ್ರಮ ಮರಣ ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಹಾಗೆ ಯೆಶಾಯ 53ನೇ ಅಧ್ಯಾಯ 3ನೇ ವಾಕ್ಯವನ್ನು ಗಮನಿಸೋಣ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೆ ಒಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದಾನೆ. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕ ಬಾರಿ ನೋವನ್ನು ಅನುಭವಿಸ್ತೇವೆ ಪ್ರಿಯರೇ, ಅನೇಕ ಬಾರಿ ಹಿಂಸೆಗಳನ್ನು ಅನುಭವಿಸ್ತೇವೆ. ನಾವು ಯಾರನ್ನು ಪ್ರೀತಿಸ್ತೇವೋ ಅವರಿಂದನೇ ಅನೇಕ ನೋವುಗಳನ್ನು, ಉಪದ್ರವಗಳನ್ನು ನಾವು ಸಂಧಿಸುವವರಾಗಿರ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಎಲ್ಲ ಸಮಯದಲ್ಲೂ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ನಾವು ಅನೇಕ ಬಾರಿ ನಮ್ಮ ಒಂದು ಕ್ರಿಯೆಗಳಿಂದ, ನಮ್ಮ ಒಂದು ಕಾರ್ಯಗಳಿಂದ ತಪ್ಪಾದ ಕಾರ್ಯಗಳಿಗೆ ನಾವು ಒಳಗಾಗ್ತೇವೆ ಮತ್ತು ಅನೇಕ ನೋವುಗಳನ್ನು ಸಹ ಸಂಧಿಸ್ತೇವೆ ಪ್ರಿಯರೇ. ಆದರೆ ಯಾವ ಒಂದು ಕಾರಣನೇ ಇಲ್ಲದೆ ಸ್ವಾಮಿ ನಮಗೋಸ್ಕರ ನಮ್ಮ ಅಪರಾಧವನ್ನು ಆತನು ಹೊತ್ತುಕೊಂಡನು. ನಮಗಾಗಿ ಮುಖ ಓರೆ ಮಾಡಿಕೊಳ್ಳುವುದನ್ನು ನೋಡ್ತೇವೆ. ಜನರು ಆತನನ್ನು ನೋಡಿ ಮುಖ ಓರೆ ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಮತ್ತು ಆತನನ್ನು ಧಿಕ್ಕರಿಸಿದರು. ಯಾವ ಪಾಪ ಜ್ಞಾನ ಇಲ್ಲದವನನ್ನು ಧಿಕ್ಕರಿಸುವಂಥದ್ದು ಈ ಕಾರ್ಯಗಳನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ನಾವು ಅನೇಕ ಪಾಪಗಳನ್ನು ಮಾಡ್ತೇವೆ. ಪಾಪಗಳನ್ನು ಮಾಡಿದವರಿಗೆ ದಂಡನೆ ಖಂಡಿತವಾಗಿ ಇರ್ತದೆ. ಆದರೆ ಪಾಪ ಜ್ಞಾನ ಇಲ್ಲದಂತೆ ಯೇಸು ಸ್ವಾಮಿಯನ್ನು ಪ್ರತ್ಯೇಕವಾಗಿ ದಂಡನೆಗೆ ಗುರಿ ಮಾಡುವಂಥದ್ದು, ಅವಮಾನಕ್ಕೆ ಗುರಿ ಮಾಡುವಂಥದ್ದು ನಾವು ನೋಡ್ತೇವೆ ಪ್ರಿಯರೇ. ನಮ್ಮನ್ನು ಪ್ರೀತಿಸುವವರು ನಮಗೆ ಅವಮಾನ ಮಾಡಿದರೆ, ನಮ್ಮ ಒಂದು ನಂಬಿಕೆಗೆ ವಿರುದ್ಧವಾಗಿ ನಡೆದರೆ, ಅವ್ರನ್ನ ನಾವು ತುಂಬ ನಂಬಿರ್ತೇವೆ. ಆದರೆ ಅವರು ಮೋಸ ಮಾಡಿದಾಗ ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗದೇ ಇರುವಂತಕ್ಕಂಥ ನೋವುಗಳು ಉಂಟಾಗ್ತದೆ. ಆದರೆ ಯಾವ ಒಂದು ಕಾರ್ಯಗಳು ಇಲ್ಲದೆ ಸ್ವಾಮಿ ನನಗೋಸ್ಕರ ನಿನಗೋಸ್ಕರ ಶಿಲುಬೆಯ ಮರಣವನ್ನು ಆತನು ಹೊಂದಿದ ಪ್ರಿಯರೇ. ಕಡೆಯದಾಗಿ ನಾವು ನೋಡ್ತೇನೆ, ಶತಾಧಿಪತಿ ಆತನೇನು ಹೇಳ್ತಾನೆ ಅಂತ ಹೇಳಿದರೆ, ಈತನಲ್ಲಿ ಯಾವ ತಪ್ಪು ಇಲ್ವಲ್ಲ, ಯಾರನ್ನು ಬಿಡಿಸಲಿ, ಬರಬ್ಬನನ್ನೋ ಅಥವಾ ಯೇಸು ಸ್ವಾಮಿಯನ್ನು ಬಿಡಿಸೋದೋ ಎಂಬುದಾಗಿ ಕೇಳಿದರೆ, ಜನರು ತಪ್ಪು ಜ್ಞಾನ ಇಲ್ಲದಂಥ ಸ್ವಾಮಿಯನ್ನು ನೋಡಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿಸಿ ಎಂಬುವಂತಕ್ಕಂಥ ಕಡೆಯ ಧ್ವನಿಯನ್ನು ನಾವು ಕೇಳ್ತೇವೆ. ಬರಬ್ಬನಾದರೂ ತಪ್ಪುಗಳನ್ನು ಮಾಡ್ದ, ಆತನನ್ನು ಅವರು ಸಂತೋಷವಾಗಿ ಸ್ವೀಕರಿಸಿದರು. ಆದರೆ ಯಾವ ತಪ್ಪು ಜ್ಞಾನ ಇಲ್ಲದಂಥ ಸ್ವಾಮಿಯನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಧಿಕ್ಕರಿಸಿದರು ಪ್ರಿಯರೇ. ನೋಡಿ, ಈತನನ್ನು ನೋಡಿ ಜನರು ಓರೆ ಮಾಡಿಕೊಂಡು ಹೋದರು, ಈತನನ್ನು ತ್ಯಜಿಸಿದರು. ಮತ್ತು ನಾವು ನೋಡ್ತೇವೆ, ಆತನು ವ್ಯಾಧಿ ಪೀಡಿತನು, ಸಂಕಷ್ಟಕ್ಕೆ ಒಳಗಾದವನು, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು ಆಗಿದ್ದಾನೆ. ನನ್ನ ಪ್ರಿಯ ಸಹೋದರನೇ ಸಹೋದರಿ, ನಮ್ಮ ಜೀವಿತದಲ್ಲೂ ಅನೇಕ ಬಾರಿ ಎಷ್ಟೋ ಸಮಯದಲ್ಲಿ ನಮಗಿರುವಂತಕ್ಕಂಥ ಪರಿಸ್ಥಿತಿ, ಕಷ್ಟಗಳು, ನಮಗಿರುವಂತಕ್ಕಂಥ ನೋವುಗಳ ಮಧ್ಯದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಒಬ್ಬಂಟಿಗರಾಗಿ ನಾವು ಆ ನೋವನ್ನು ನುಂಗ್ತೀವಿ ಪ್ರಿಯರೇ. ಆದರೆ ಯಾವಾಗ ನಾವು ಸ್ವಾಮಿ ಹತ್ರ ಬರ್ತೇವೋ, ಸ್ವಾಮಿ ಎಲ್ಲವನ್ನ ಜಯಿಸಿರೋದ್ರಿಂದ ಆತನಿಗೆ ನಮಗೆ ಆಗುವಂತಕ್ಕಂಥ ನೋವುಗಳು, ಕಾರ್ಯಗಳು ಗೊತ್ತಾಗ್ತದೆ. ಆತನ ನಮ್ಮನ್ನು ಎಲ್ಲ ಒಂದು ಕಣ್ಣೀರಿನ ವ್ಯಥೆಗಳಿಂದ ಆತನು ಬಿಡಿಸಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರನೇ ಸಹೋದರಿ, ನಿನ್ನ ಕುಟುಂಬದ ಒಂದು ಕಾರ್ಯಗಳನ್ನು ನೆನೆಸಿ ಈ ದಿವಸ ಚಿಂತೆ ಮಾಡ್ತಿದೀಯಾ? ಅಥವಾ ನಿನ್ನ ಮಕ್ಕಳ ಭವಿಷ್ಯವನ್ನು ಕುರಿತು ಈ ದಿವಸ ಚಿಂತೆ ಮಾಡ್ತಿದೀಯಾ? ಅಥವಾ ನಿನ್ನನ್ನು ಯಾರು ಸೇರಿಸಿಕೊಳ್ತಾ ಇಲ್ಲ, ನಿನಗಾದಂಥ ಅವಮಾನಗಳನ್ನು ಈ ಜನರ ಮುಂದೆ ಹೇಳಿಕೊಳ್ಳಿಕ್ಕೆ ಆಗದೆ ನೀನು ಒಬ್ಬನೇ ವ್ಯಥೆ ಪಡ್ತಿದೀಯಾ? ದೇವರು ನಿಮ್ಮನ್ನು ಈ ದಿವಸ ಸಂಧಿಸುವಂಥ ದೇವರು ಆತನಾಗಿದ್ದಾನೆ. ಆತನು ಯಾವ ತಪ್ಪು ಜ್ಞಾನ ಇಲ್ಲದವನು ಆತನಾಗಿದ್ದಾನೆ. ಆತನು ಪರಿಶೋಧಿತವಾದ ಮೇಲೆ ನಮಗೂ ಸಹ ಆ ಜೀವವೆಂಬ ಜಯಮಾಲೆಯನ್ನು ಕೊಡಲಿಕ್ಕೆ ಆತನು ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ನಮಗಿರುವಂತಕ್ಕಂಥ ನೋವು, ಎಲ್ಲ ಹೋರಾಟಗಳ ಮಧ್ಯದಲ್ಲಿ ನಾವು ಸ್ವಾಮಿಯನ್ನು ಹುಡುಕಬೇಕು ಪ್ರಿಯರೇ. ಆತನನ್ನು ಹುಡುಕುವವರಿಗೆ ಆತನು ಸಮೀಪವಾಗಿದ್ದಾನೆ. ಆತನಿಗೆ ಮೊರೆ ಇಟ್ಟಾಗ ಆತನು ನಮ್ಮ ಮೊರೆಯನ್ನು ಲಾಲಿಸುವಂಥ ದೇವರು ಆತನಾಗಿದ್ದಾನೆ. ಈ ದಿವಸ ಯಾವ ವಿಷಯಕ್ಕೋಸ್ಕರ ನೀವು ಕಣ್ಣೀರಾಗ್ತಿದ್ದೀರಾ? ಯಾವ ಅವಮಾನವನ್ನು ಸಹಿಸಲಿಕ್ಕೆ ಆಗದೆ ನೀವು ನಿಂತಿದ್ದೀರಾ? ಸ್ವಾಮಿಗೆ ಗೊತ್ತು ಪ್ರಿಯರೇ. ನೀವು ಪಡುವಂತಕ್ಕಂಥ ಪಾಡು, ನೀವು ಪಡುವಂತಕ್ಕಂಥ ಸಂಕಷ್ಟ, ಹಿ ನೋಸ್ ಎವ್ರಿಥಿಂಗ್, ಎಲ್ಲವನ್ನ ಗೊತ್ತು, ಎಲ್ಲ ಸ್ವಾಮಿಗೆ ಗೊತ್ತಿದೆ ಪ್ರಿಯರೇ. ದೇವರು
ದೇವರು ನಿಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಎಲ್ಲ ಸಮಯದಲ್ಲೂ ನಿಮ್ಮ ಜೊತೆ ಇರುವಂಥ ದೇವರು ಆತನಾಗಿದ್ದಾನೆ. ಈ ನಿರೀಕ್ಷೆಯ ವಾಕ್ಯದ ಮುಖಾಂತರ ದೇವರು ಒಂದೊಂದು ದಿವಸವೂ ನಿಮ್ಮನ್ನು ಹೊಸ ಬಲ, ಹೊಸ ಕೃಪೆಯಿಂದ ಆತನು ತುಂಬಿಸುವಂಥ ದೇವರು ಆತನಾಗಿದ್ದಾನೆ. ನಿರೀಕ್ಷೆ ಮಾತ್ರ ಇರಲಿ ಪ್ರಿಯರೇ, ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಾಸ ಮಾತ್ರ ಕಾದುಕೊಳ್ಳ್ರಿ. ದೇವರು ನಿಮ್ಮನ್ನು ಉತ್ತಮವಾಗಿ ನಡೆಸುವಂಥ ದೇವರು ಆತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ತಂದೆಯ ದೇವರೇ, ಅಪ್ಪ, ಯಾರ್ಯಾರು ನಿರೀಕ್ಷೆ ಇಲ್ಲದೆ ಎಲ್ಲವನ್ನ ಕಳೆದುಕೊಂಡು ಅವಮಾನದಿಂದ ಅಪ್ಪ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೋ ದೇವರೇ, ಅವರನ್ನು ಈ ದಿವಸ ಸಂಧಿಸಬೇಕಾಗಿ ಪ್ರಾರ್ಥಿಸ್ತೇನೆ. ವ್ಯಾಧಿ ಪೀಡಿತರನ್ನು ಕರ್ತನೆ ಈ ಸಮಯದಲ್ಲಿ ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ವೈದ್ಯರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಕರ್ತನೆ ಯಾರ್ಯಾರು ಈ ಒಂದು ಪ್ರೋಗ್ರಾಮನ್ನು ವೀಕ್ಷಿಸ್ತಾ ಇದ್ದಾರೋ ದೇವರೇ, ನಿಜವಾಗಿಯೂ ನಿನ್ನ ಬಾಸುಂಡೆಯಿಂದ ಗುಣವಾಯಿತು ಎಂಬ ವಾಕ್ಯದ ಮೇರೆಗೆ ಪರಿಪೂರ್ಣ ಸ್ವಸ್ಥತೆಯನ್ನು ಅನುಗ್ರಹಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಒಂದು ದಾರಿದ್ರ್ಯ ಸ್ಥಿತಿಗಳು ಹೋಗಲಾಡಿಸಿ ಸ್ವಾಮಿ ದೇವರೇ ಹೊಸ ಚೈತನ್ಯ, ಹೊಸ ಬಲವನ್ನು ಕೊಡು, ಆಶೀರ್ವಾದದಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಯೆಹೋವನ ನಿರೀಕ್ಷಿಸುವವರು ಹೊಸ ಬಲಗಳನ್ನು ಹೊಂದುವವರು, ಹದ್ದುಗಳಂತೆ ರೆಕ್ಕೆ ಚಾಚಿ ಏರುವರು, ಓಡಿದರು ದಣಿಯರು ಎಂಬ ವಾಕ್ಯಕ್ಕಾಗಿ ಸ್ತೋತ್ರ. ಯಾರ್ಯಾರನ್ನು ನಿರೀಕ್ಷಿಸ್ತಾ ಇದ್ದಾರೋ ದೇವರೇ, ಅವರನ್ನು ನಿನ್ನ ಹೊಸ ಕಿರೀಟಗಳಿಂದ ಅಪ್ಪ, ನಿನ್ನ ಒಂದು ಆಶೀರ್ವಾದಗಳಿಂದ ಅವರನ್ನು ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಎಲ್ಲವನ್ನು ಬದಲಾಯಿಸಲಿಕ್ಕೆ ಶಕ್ತಿಯುಳ್ಳ ದೇವರು ನೀನಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳನ್ನು ನಿನ್ನ ಮುಂದೆ ತರಬೇಕಾದ್ರೆ ಸ್ವಾಮಿ, ಎಲ್ಲದರಲ್ಲಿಯೂ ಕರ್ತನೆ ಜಯ ಬಿಟ್ಟು ಜಯದಿಂದ ಮೆರೆಸುವಂಥ ದೇವರು ನೀನಾಗಿದೆಯಾ ಕರ್ತನೆ. ಯಾಕೆಂದರೆ ನೀನು ಎಲ್ಲವನ್ನ ಜಯಿಸಿದೆಯಾ ಸ್ವಾಮಿ ಶಿಲುಬೆಯ ಮೇಲೆ. ಅದೇ ರೀತಿ ಕರ್ತನೆ ನಾವು ಶಿಲುಬೆಯ ಮುಂದೆ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ತರಬೇಕಾದ್ರೆ ಸ್ವಾಮಿ, ನಮ್ಮನ್ನು ಜಯದಿಂದ ನಡೆಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಶಿಲುಬೆಯೇ ನಮ್ಮ ಧ್ವಜವಾಗಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಘನಮಾನ ಸ್ಥಿತಿ ನೀನೊಬ್ಬನಿಗೆ ಸಲ್ಲಲಿ. ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್.